ಇಷ್ಟೆಲ್ಲ BJP ಸರ್ಕಾರ ಇದ್ದಾಗ ಒಂದು ಸೌಲಭ್ಯಗಳನ್ನು ಕೂಡ ನಮ್ಮ ಪದವೀಧರರಿಗಾಗಲಿ ಶಿಕ್ಷಕರಿಗಾಗಲಿ ಎಡೆ ಮಾಡಲಿಲ್ಲ. ಇದು ಅದು JOC ಇರಲಿ ಅಥವಾ ನಮ್ಮ ಅರೆಕಾಲಿಕ ಉಪನ್ಯಾಸಕರಿರಲಿ, ಅತಿಥಿ ಉಪನ್ಯಾಸಕರಿರಲಿ, ನಮ್ಮ ಯುವ ನಿಧಿ ಆಗಲಿ, ಸಾಲು ಸಾಲು ನಾವು ಅನೇಕ ಸೌಲಭ್ಯಗಳನ್ನು ಶಿಕ್ಷಕರಿಗೆ ಪದವೀಧರರಿಗೆ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಇವತ್ತು ನಾವು ನಿಮ್ಮ ಮುಖಾಂತರ ನಾವು ಕೆಲಸ ಮಾಡಿದ್ದೇವೆ, ನಮಗೆ ಕೂಲಿ ಕೊಡಿ ಅಂತ ಹೇಳಿ ನಾವು ಕೇಳಲಿಕ್ಕೆ ನಾವು ಮತದಾರ ಮುಂದಿದ್ದೇವೆ. ವಿರೋಧ ಪಕ್ಷದವರಿಗೆ ಈ ಯಾವ ನೈತಿಕ ಹಕ್ಕು ಕೂಡ ಹೋಗಿ ಮತವನ್ನು ಕೇಳಲಿಕ್ಕೆ ಮತದಾರರಿಗೆ ನಾವು ನಿಮಗಿಂತ ಕೆಲಸ ಮಾಡಿದೆ ಅಂತ ಕೇಳಲಿಕ್ಕೆ BJPಯವರಿಗೆ ಯಾವ ನೈತಿಕ ಹಕ್ಕು ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಈ ಎಲ್ಲ ಅನೇಕ ಯೋಜನೆಗಳನ್ನು ಅನೇಕ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಿದ್ದಾಗ ಮಾಡೋದ್ರಿಂದ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು ಪ್ರಣಾಳಿಕೆಯಲ್ಲಿ ಇಂಥ ಎಲ್ಲ ಸೌಲಭ್ಯಗಳನ್ನು ಹಾಕ್ಕೊಂಡಿರೋದ್ರಿಂದ ನಾವು ಅನೇಕ ಸೌಲಭ್ಯಗಳನ್ನು ಶಿಕ್ಷಕರಿಗೆ ಮತ್ತು ಪದವೀಧರ ನೌಕರಿಗೆ, ನಿರುದ್ಯೋಗಿ ಪದವೀಧರರಿಗೆ ನಾವು ಮಾಡೋದರಿಂದ ನಾನು ನಿಮ್ಮ ಮುಖಾಂತರ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತಾವೆಲ್ಲ ಪರಾಮರ್ಶೆ ಮಾಡಬೇಕು. ನಿಮ್ಮ ಮನೆ ಬಾಗಿಲಿಗೆ ಇಂಥ ಅನೇಕ ಸೌಲಭ್ಯಗಳನ್ನು ತಂದು ನಿಮ್ಮ ನಿರುದ್ಯೋಗವನ್ನು ತಪ್ಪಿಸಿ ಸೌಲಭ್ಯಗಳನ್ನು ಕೊಟ್ಟು ಅನೇಕ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇನ್ನೂ ಅನೇಕ ನಿಮಗೆ ಯೋಜನೆಗಳನ್ನು ತರಲಿದೆ. ಆದ್ದರಿಂದ ತಾವು ಇನ್ನೂ ಹೆಚ್ಚು ನಿಮಗೆ ಸೌಲಭ್ಯಗಳು ತಲುಪಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ, ಸನ್ಮಾನ್ಯ ಪದವೀಧರ ಕ್ಷೇತ್ರದ ಆಯನೂರು ಮಂಜುನಾಥ್ ಅವರಿಗೆ, ನಮ್ಮ ಶಿಕ್ಷಕರ ಕ್ಷೇತ್ರದ ಮಂಜುನಾಥ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ತಾವು ನೀಡಿ, ಹಾಗಾಗಿ ಇಂಥ ಅನೇಕ ನೂರಾರು ಹೇಳ್ಬೋದು ನಾನು ಇಷ್ಟೆಲ್ಲ ಶಿಕ್ಷಕರಿಗೆ ಮತ್ತು ಪದವೀಧರರಿಗೆ ಸೌಲಭ್ಯಗಳನ್ನು ಮಾಡಿದೆ. ಆದ್ದರಿಂದ ಶಿಕ್ಷಕರ ಬಂಧುಗಳಿಗೆ ಮತ್ತು ಪದವೀಧರರಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳಿಗೆ, ನಿಮಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳಿಗೆ ಒಂದು ಋಣ ತೀರಿಸುವಂಥ ಒಂದು ದೊಡ್ಡ ಭಾರ ನಿಮ್ಮ ಮೇಲಿದೆ. ಒಂದು ಮತ ಹಾಕಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನಮ್ಮ ಅಭ್ಯರ್ಥಿಗಳಿಗೆ ನೀಡಿ ಕಾಂಗ್ರೆಸ್ಸಿನ ಋಣ ತೀರಿಸುವಂಥ ಕೆಲಸವನ್ನು ಮಾನ್ಯ ಶಿಕ್ಷಕ ಬಂಧುಗಳು ಮತದಾರರು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ.